ಬ್ಯಾಕ್ ಟು ಅನದರ್ ವ್ಲಾಗ್. ಟೈಮ್ ಆಗಿದೆ ಬೆಳಗಿನ ಜಾವ 5:22. ನಾನು ಬೆಳಿಗ್ಗೆ ಬೇಗನೆ 5 ಗಂಟೆಗೆ ಎದ್ದೇಳ್ಬಿಟ್ಟು ಫ್ರೆಶ್ ಅಪ್ ಆಗಿ ಈಗ ಒಂದು ಗ್ಲಾಸ್ ನೀರು ಕುಡಿತಾ ಇದ್ದೀನಿ. ನೆಕ್ಸ್ಟ್ ನಮ್ಮ ಅಮ್ಮ ಬೆಳಿಗ್ಗೆನೇ ಗುಜ್ಜೆ ಸಾಂಬಾರು ಮಾಡುವಂತ ಹೊರಟಿದ್ದಾರೆ. ನಾನು ಸ್ಯಾಟರ್ಡೇನೇ ಊರಿಗೆ ಬಂದುಬಿಟ್ಟೆ ಮಗನ ಜೊತೆ. ಹಾಗೆಯೇ ಸ್ಯಾಟರ್ಡೆ ನಾನು ನನ್ನ ತಂಗಿ ಬೀಚಿಗೆ ಯಾಕೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಸಡನ್ನಾಗಿ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ನೆಕ್ಸ್ಟ್ ಸಂಡೇ ನಾವು ಬೆಳಿಗ್ಗೆ ಬೇಗನೆ ಹೋಗುವ ಅಂತ ನಮ್ಮ ಪ್ಲ್ಯಾನ್ ಇದ್ದಿದ್ದು 6:30 ಅಥವಾ 6:45 ಒಳಗೆ ನಾವು ಮನೆಯಿಂದ ಹೋಗಬೇಕು. ಯಾಕಂತ ಹೇಳಿದ್ರೆ ಅಷ್ಟು ಬೇಗ ಹೊರಟ್ರೆ ನಮಗೆ ಬಿಸಿಲು ಸಹ ಅಷ್ಟಾಗಿ ಸಿಗೋಲ್ಲ, ಅಲ್ಲಿ ತಲುಪೋತ್ತಿಗೆ ಸರಿಯಾಗುತ್ತೆ ಅಂಥೇಳಿ ನಮ್ಮ ಪ್ಲ್ಯಾನ್ ಇದ್ದಿದ್ದು. ಆದರೆ ಕೆಲಸ ಎಲ್ಲ ಮುಗಿಸಿ ನಾವು ಹೊರಡೋಷ್ಟರಲ್ಲಿ, ಇಲ್ಲಿ ಮನೆಯಿಂದ ಮನೆ ಬಿಡೋಷ್ಟರಲ್ಲಿ ನಮಗೆ ಒಂದು 8 ಗಂಟೆ ಕಳೆದಿದೆ. ಇದು ನಮ್ಮ ಮನೆ ನಾಯಿ ನೋಡಿ, ರಾಖಿ ಅಂತ ಹೆಸರು ಇದ್ದದು. ಹಾಗೆ ನಾನು ಬೆಳಿಗ್ಗೆನೇ ಅಮ್ಮನ ಜೊತೆ ಅದು ಇದು ಮಾತಾಡ್ಕೊಳ್ತಾ ಬಂದು ಇಲ್ಲಿಗೆ. ಇದೆಲ್ಲ ಕರೋನಾ ಟೈಮಲ್ಲಿ ಅಪ್ಪ ನೆಟ್ಟಿರುವಂಥದ್ದು. ಲಾಕ್ಡೌನ್ ಇದ್ದಿದ್ದರಿಂದಾಗಿ ಆಗೆಲ್ಲ ಮನೇಲೇ ಇರಬೇಕಾಗಿತ್ತಲ್ಲ, ಆ ಟೈಮಲ್ಲಿ ಅಪ್ಪ ಸುಮ್ಮನೆ ಇರಬೇಕಲ್ಲ ಅಂತ ಹೇಳಿಬಿಟ್ಟು ಇದೆಲ್ಲ ನೆಟ್ಟಿದ್ರು. ಈಗ ನೋಡಿ ಎಷ್ಟು ಬೆಳೆದು ದೊಡ್ಡದಾಗುಂಟು ಅಂತ. ಈ ಗಿಡಕ್ಕೆ ತುಳುವಲ್ಲಿ ಕಾಯರದ ಗಿಡ ಅಂತ ಹೇಳ್ತಾರಂತೆ. ಇದಕ್ಕೆ ಸಹ ನನಗೆ ಕನ್ನಡದಲ್ಲಿ ಏನು ಹೇಳ್ತಾರಂತ ಗೊತ್ತಿಲ್ಲ. ಇದು ಅಂದರೆ ಎಲ್ಲ ಗಿಡ ಎಲ್ಲ ಇರೋಲ್ಲಿ ಇದಿದ್ದರೆ ಒಳ್ಳೆಯದು, ದೃಷ್ಟಿಗೆ ಒಳ್ಳೆಯದು ಅಂತ ಅಮ್ಮ ಹೇಳ್ತಾ ಇದ್ದಾರೆ. ಈ ಗಿಡಕ್ಕೆ ತುಳುವಲ್ಲಿ ಕರ್ಮರ ಅಂತ ಹೇಳ್ತಾರಂತೆ. ಇದು ಕನ್ನಡದಲ್ಲಿ ಏನು ಹೇಳ್ತಾರೋ ಗೊತ್ತಿಲ್ಲ. ಇದು ಗಿಡಗಳ ಜೊತೆ ಇದ್ದರೆ ತುಂಬ ಒಳ್ಳೆಯದು. ಅಂದರೆ ಕಂಗು ಗಿಡಕ್ಕೆ ಎಲ್ಲ ಇದನ್ನು ಹಾಕಿದ್ರೆ, ಈ ಸೊಪ್ಪನ್ನೆಲ್ಲ ಹಾಕಿದ್ರೆ ತುಂಬ ಒಳ್ಳೆಯದು ಅಂತ ಅಮ್ಮ ಹೇಳ್ತಾಯಿದ್ರು. ಅಪ್ಪ ಏನೋ ಕೆಲಸ ಮಾಡ್ತಿದ್ದಾರೆ, ನಾವೆಲ್ಲ ಒಂದು ರೌಂಡ್ ಹೋಗಿ ಬಂದ್ವಿ. ಯಾಕೆ ನೆಕ್ಸ್ಟ್ ನಾವೆಲ್ಲ ರೆಡಿ ಆಗಿಬಿಟ್ಟು ಬೀಚ್ಗೆ ಹೋಗ್ತಾ ಇದ್ದೀವಿ. ಮುಂದುಗಡೆ ನನ್ನ ತಂಗಿ ಮತ್ತು ನನ್ನ ಮಗ ಹೋಗ್ತಾ ಇದ್ದಾರೆ. ಅಮೃತ ಕಾಲೇಜ್ ಪಡಿ, ಇಲ್ಲೇ ನಾನು ಗ್ರ್ಯಾಜುಯೇಷನ್ ಮಾಡಿರುವಂಥದ್ದು. ನಾವು ಸ್ಟೇಟ್ ಬ್ಯಾಂಕಲ್ಲಿ ಇಳಿದುಬಿಟ್ಟು ಅಲ್ಲಿಂದ ನೆಕ್ಸ್ಟ್ 16 ನಂಬರ್ ಬಸ್ಸಿಗೆ ಹತ್ಕೊಂಡ್ವಿ. ಇದೇ ನೋಡಿ 16 ನಂಬರ್ ಬಸ್. ಇದು ಸುಲ್ತಾನ್ ಬತ್ತೇರಿ ಲಾಸ್ಟ್ ಸ್ಟಾಪ್ ಅಂತೆ. 20 ಮಿನಿಟ್ಸ್ಗೊಂದ್ಸಲ ಈ ಬಸ್ ಇರುತ್ತೆ ಅಂತ ಹೇಳ್ತಾ ಇದ್ರು ಇವರು. ನೋಡಿ ಇಲ್ಲಿ ರೂಟ್ ನಂಬರ್ ಹಾಕಿದ್ದಾರೆ, ಆಮೇಲೆ ಟೈಮಿಂಗ್ಸು ಸಹ ಹಾಕಿದ್ದಾರೆ ಅದರಲ್ಲಿ. ನೆಕ್ಸ್ಟ್ ನೋಡಿ ಸುಲ್ತಾನ್ ಬತ್ತೇರಿ ಆಲ್ಮೋಸ್ಟ್ ರೀಚ್ ಆಗೋಕ್ಕಾಯಿತು. ತಣ್ಣೀರ್ಬಾವಿ ಬೀಚ್ ಹೋಗಬೇಕು ಅಂತ ಹೇಳಿದ್ರೆ ನಾವು ಬೋಟ್ ಮೂಲಕ ಹೋಗಬೇಕು. ಅದಕ್ಕಿಂತ ಮೊದಲು ನಾವು ಮಾವಿಲಿ ಟಿಕೆಟ್ ಮಾಡ್ಕೋಬೇಕು.
2 ವೇ ಟಿಕೆಟ್ ಮಾಡಿದ್ರೆ ನಾವು ಹೋಗೋಕ್ಕೆ ಬರೋಕ್ಕೆ 2 ದಿವಸ ಆಗುತ್ತೆ. ನಾನು ನಿಜ ಹೇಳಬೇಕು ಅಂತ ಹೇಳಿದ್ರೆ ಪಣಂಬೂರು ಬೀಚ್ ಒಂದು ಹೋಗಿದ್ದೆ, ಅದು ಬಿಟ್ಟು ಸುಲ್ತಾನ್ ಬತ್ತೇರಿ ಮತ್ತು ಈ ತಣ್ಣೀರ್ಬಾವಿ ಬೀಚ್ ಹೋಗಿರಲಿಲ್ಲ. ಬೋಟ್ ಮೂಲಕ ಹೋಗಬೇಕು ಅಂತ ನನಗೆ ಗೊತ್ತೇ ಇರಲಿಲ್ಲ. ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು. ಇಲ್ಲಿ ಬಂದ ಮೇಲೆ ಸುಲ್ತಾನ್ ಬತ್ತೇರಿಯಿಂದ ತಣ್ಣೀರ್ಬಾವಿ ಬೀಚ್ಗೆ ಹೋಗಬೇಕು ಅಂತ ಹೇಳಿದ್ರೆ ಬೋಟ್ ಮೂಲಕ ಹೋಗಬೇಕು ಅಂತ. ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಖುಷಿ ಇತ್ತು. ಇದು ನೋಡಿ 4 ಜನದ್ದು ಟಿಕೆಟ್ 2 ವೇ. ಈಗ ನಾವು ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟ್ ಪುನಃ ಬೋಟಲ್ಲಿ ವಾಪಸ್ ಬರ್ಬೋದು. ಬೀಚ್ಗೆ ಬಂದ್ವಿ. ಇಲ್ಲಿ ಬೀಚಲ್ಲಿ ನೋಡಿ ಒಂದು ನಾಯಿ ಎಷ್ಟು ಎಂಜಾಯ್ ಮಾಡ್ತಿದೆ ಅಂತ ನೀರಿಂದ ಹೊರಗಡೆ ಬಂದುಬಿಟ್ಟು ಈಗ ಪುನಃ ಮರಳಲ್ಲಿ ಆಟ ಆಡ್ತಾ ಉಂಟು. ಅದರ ಜೊತೆ ಇನ್ನೊಂದು ನಾಯಿ ಜಾಯ್ನ್ ಆಯಿತು ನೋಡಿ. ಒಂದು 10-10:30ಗೆ ಸಖತ್ತು ಬಿಸಿಲಿತ್ತು. ಅಲ್ಲಿ ಮಾತ್ರ ನಿಲ್ಲಕ್ಕಾಗ್ತಾ ಇತ್ತಿಲ್ಲ. ನಾವಲ್ಲೊಂದು 2 ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ನೆಕ್ಸ್ಟ್ ವಾಪಸ್ ಹೊರಟ್ವಿ. ಅಲ್ಲಿಂದ ವಾಪಸ್ ಬರೋತ್ತಿಗೆ ಚೂಮುರಿ ತಿನ್ಕೊಂಡು ಹಾಗೆ ಹೋಗ್ತಾ ಇದ್ವಿ. ನಾವು ಬರೋಷ್ಟರಲ್ಲಿ ಒಂದು ಬೋಟ್ ಜಸ್ಟ್ ಪಾಸ್ ಆಯ್ತು ಅಷ್ಟೇ. ಒಂದು 15 ಮಿನಿಟ್ಸ್ ವೆಯ್ಟ್ ಮಾಡಬೇಕಿತ್ತು ಅನಿಸುತ್ತೆ. ಹಾಗೆ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ನೆಕ್ಸ್ಟ್ ನೋಡಿ ಅಲ್ಲಿ ಬೋಟ್ ಬರ್ತಾ ಇದೆ. ಈಗ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಮನೆ ತಲುಪಿ ಊಟ ಮಾಡೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲೇ ನಾವು ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ. ಹೊಟ್ಟೆ ಬೇರೆ ಜೋರು ಹಸಿತಾ ಇತ್ತು. ಹಾಗೆ ಎಲ್ರಿಗೂ ಒಂದೊಂದು ಜ್ಯೂಸ್ ಹೇಳಿಬಿಟ್ಟು ಆಮೇಲೆ ನೂಡಲ್ಸ್ ಮತ್ತು ಗೋಬಿ ತೊಗೊಂಡ್ವಿ. ಇದಾಗಿತ್ತು ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕ್ತಾ ಇರೋ ಹೊಸ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ರೀಚ್ ಆಗುತ್ತೆ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.